ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಅಂತೇಳಿ ಕರೆಯಲಾಗತ್ತೆ. ಇಡೀ ಕೊಡಗು ಜಿಲ್ಲೆಯು ಬೆಟ್ಟ ಗುಡ್ಡಗಳಿಂದ ಕೂಡಿದ್ದು ಪ್ರಕೃತಿಯ ಅದ್ಭುತವಾದಂತಹ ಸೌಂದರ್ಯದಿಂದ ಕಂಗೊಳಿಸ್ತಾ ಇದೆ. ಜಿಲ್ಲೆಯಲ್ಲಿ ಹಲವು ಕಡೆಗಳಲ್ಲಿ ಪ್ರಚಾರಕ್ಕೆ ಬರದೇ ಇರುವಂತಹ ಪ್ರಕೃತಿಯ ಮಡಿಲಿನಲ್ಲಿ ಶೋಭೆಯನ್ನು ಸೂಸುತ್ತಿರುವಂತಹ ಬೆಟ್ಟಗುಡ್ಡಗಳಿವೆ. ಫ್ರೆಂಡ್ಸ್, ನಾವಿಂದು ವಿಡಿಯೋ ಮಾಡ್ತಾ ಇರೋದು ಪುಟ್ಟದಾದ ಬೆಟ್ಟ ಆಗಿದ್ರೂ ಸಹ ಪ್ರಕೃತಿಯ ಸೌಂದರ್ಯದಿಂದ ಕೂಡಿದ ದೊಡ್ಡಮಳ್ತೆಯ ಗವಿ ಬೆಟ್ಟದ ಬಗ್ಗೆ. ಸ್ನೇಹಿತರೆ, ಸೋಮವಾರಪೇಟೆಯಿಂದ 5 ಕಿಲೋಮೀಟರ್ ದೂರದಲ್ಲಿರುವ ದೊಡ್ಡಮಳ್ತೆ ಗ್ರಾಮದಲ್ಲಿ ಗವಿ ಬೆಟ್ಟ ಇದೆ. ಜಿಲ್ಲೆಯ ಪ್ರವಾಸಿ ತಾಣ ದೊಡ್ಡಮಳ್ತೆ ಹೊನ್ನಮ್ಮನ ಕೆರೆಯ ಮೇಲ್ಭಾಗದಲ್ಲಿ ಗವಿ ಬೆಟ್ಟ ಇದ್ದು, ಈ ಬೆಟ್ಟವನ್ನು ಹತ್ತೋದಿಕ್ಕೆ ಬೆಟ್ಟದ ಮಧ್ಯಭಾಗದಲ್ಲಿರ್ತಕ್ಕಂತಹ ಗವಿಯ ತನಕ ಕಾಂಕ್ರೀಟ್ ಮೆಟ್ಟಲಿನ ವ್ಯವಸ್ಥೆ ಇದೆ. ಅಲ್ಲಿಂದ ಬೆಟ್ಟದ ತುದಿಯವರೆಗೆ ಕಾಲುದಾರಿಯಲ್ಲಿ ಸಾಗಬೇಕಾಗತ್ತೆ. ಬೆಟ್ಟ ಹತ್ತೋದು ಅಷ್ಟೊಂದು ತ್ರಾಸು ಅಂತೇಳಿ ಅನ್ನಿಸ್ದಿದ್ರೂ ಸಹ ಬೆಟ್ಟದ ತುದಿಯನ್ನು ತಲುಪುತ್ತಿದ್ದಂತೆ ನಮಗೆ ಸ್ವರ್ಗವೇ ಧರೆಗೆ ಬಂದಂತೆ ಭಾಸ ಆಗತ್ತೆ. ಫ್ರೆಂಡ್ಸ್, ಸುತ್ತಲೂ ವೀಕ್ಷಣೆ ಮಾಡಿದಾಗ ಸುತ್ತಲೂ ಹಸಿರು ತುಂಬಿದ ಬೆಟ್ಟದ ಸಾಲುಗಳನ್ನು ನೋಡಬಹುದು. ಮತ್ತೊಂದೆಡೆ ವೀಕ್ಷಿಸಿದಾಗ ದೊಡ್ಡಮಳ್ತೆ ಜಂಕ್ಷನ್ನಿಂದ ಹೊನ್ನಮ್ಮನ ಕೆರೆ ಕಡೆಗೆ ಹೋಗುವ ರಸ್ತೆಯ ಬಿಳಿ ದಾರದ ಎಳೆಯಂತೆ ಕಾಣುತ್ತೆ. ಮತ್ತೊಂದು ಕಡೆಯಲ್ಲಿ ಗ್ರಾಮದ ತೋಟ ಗದ್ದೆಗಳು ನೋಡೋದಕ್ಕೆ ಸುಂದರವಾಗಿ ಕಾಣಿಸುತ್ತವೆ. ಈ ಬೆಟ್ಟದ ಮತ್ತೊಂದು ವಿಶೇಷ ಏನು ಅಂತಂದರೆ, ಬೆಟ್ಟದ ತುದಿಯಲ್ಲೊಮ್ಮೆ ವೀಕ್ಷಣೆ ಮಾಡಿದಾಗ ಹೊನ್ನಮ್ಮನ ಕೆರೆಯು ತೀರ ಸನಿಹದಲ್ಲಿ ಇರುವಂತೆ ಭಾಸ ಆಗುತ್ತೆ. ಹೊನ್ನಮ್ಮನ ಕೆರೆಯಿಂದ ಬೆಟ್ಟದ ತುದಿಗೆ 1.5 ಕಿಲೋಮೀಟರ್ ದೂರ ಇದ್ದರೂ ಕೂಡ ಬೆಟ್ಟದಲ್ಲಿ ವೀಕ್ಷಣೆ ಮಾಡಿದಾಗ ಮಾತ್ರ ಕೆರೆ ದಡದ ಪಕ್ಕದಲ್ಲೇ ನಾವಿದ್ದೇವೆ ಅಂತೇಳಿ ಅನಿಸುತ್ತೆ. ಇದೊಂದು ಸೋಜಿಗ ಅಂತೇಳಿ ಸಹ ಹೇಳ್ಬೋದು. ಫ್ರೆಂಡ್ಸ್, ನಾವೀಗ ದೊಡ್ಡಮಳ್ತೆ ಗವಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಬೆಟ್ಟದ ಮಧ್ಯಭಾಗದಲ್ಲಿರ್ತಕ್ಕಂತಹ ಗವಿ ಹೇಗಿದೆ ಅಂತೇಳಿ ತೋರಿಸ್ತಾ ಇದ್ದೀವಿ. ಹಾಗೆ ಬೆಟ್ಟವನ್ನು ಹತ್ತಿ ಸುತ್ತಲ ಪ್ರಕೃತಿ ಸೌಂದರ್ಯವನ್ನು ನಿಮಗೆ ನೋಡೋದಕ್ಕೆ ತೋರಿಸ್ತಾ ಇದ್ದೀವಿ. ರೆಡಿನಾ?
ಎಂದು ತಿಳಿಸಿ ಕಮೆಂಟ್ ಮಾಡಿ. ಹಾಗೆ ಚೆರಿಯ ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ.